ದಾಸನಿಗೆ ಜಾಲ್ರ ಹಿಡಿಯೋ ಚಿಲ್ರೆ ನನ್ನ ಮಕ್ಕಳ್ರ. ಹೆಣ ಇದ್ದ ಕಡೆ ಹದ್ದು ಬರೋದು, ಮೂಳೆ ಇದ್ದ ಕಡೆ ನಾಯಿ ಬರೋದು, ರೌಡಿಗಳಿದ್ ಕಡೆ ಪೊಲೀಸ್ನವ್ರು ಬರೋದು ಕಾಮನ್ನ. ಪ್ರಾಣ ಅನ್ನೋ ಪಕ್ಷಿಗೆ ಭಯ ಅನ್ನೋ ಕೋಟೆ ಕಟ್ಕೊಂಡು ಆ ಕೋಟೆ ಕಾಯೋಕೆ ನಿಮ್ಮಂತ ಹೇಸಿಗೆ ತಿನ್ನೋ ನಾಯಿಗಳನ್ನ ಸಾಕೊಂಡಿರೋ ಅವನು ಒಬ್ಬ ದಾದ. ಏಯ್, ನಿಮ್ಮ ಸಾವು ನಿಮ್ಮ ಬೆನ್ ಹಿಂದೆ ಇದ್ರೆ ಕಾಕಿ ತೊಟ್ಟಿರೋ ನಮ್ಮ ಸಾವು ನಮ್ಮ ಕಣ್ಮುಂದೆನೆ ಇರುತ್ತೆ. ನನ್ನ ಬೇಟೆ ಆ ದಾಸ, ನೀವಲ್ಲ. ಬದುಕಬೇಕು ಅನ್ನೋರು ದಾರಿ ಬಿಡಿ, ಸಾಯೋಕೆ ರೆಡಿ ಆಗಿರೋರು ಮುಂದೆ ಬನ್ನಿ. ಯಾಕೆ ಅಂದ್ರೆ ಹೆಣದ ರಾಶಿ ಮೇಲೆ ನಡೆಯೋದು ಅಂದ್ರೆ ನನಗೆ ಬಹಳ ಇಷ್ಟ. ಕಮ್ ಆನ್. ಗೂಡಲ್ಲಿ ಗುಟ್ಟಾಗಿದ್ಕೊಂಡು ಕೊಲೆ ಸುಲಿಗೆ ಮಾಡ್ತಾ ಬಡ ಜನರನ್ನ ಹೆದರಿಸಿ ತುಪ್ಪದಲ್ಲೇ ಕೈ ತೊಳೆದು ಮೃಷ್ಟಾನ್ನ ತಿಂತಿದ ಕಾಲ ಮುಗೀತೋ. ಸರ್ಕಾರದ ಸಾಮ್ರಾಜ್ಯದಲ್ಲಿ ಗಂಟೆ ಬಾರಿಸಿದ ತಕ್ಷಣ ಕೈಯಲ್ಲಿ ಸಿಲ್ವರ್ ತಟ್ಟೆ ಇಟ್ಕೊಂಡು ಹಚ್ಚಾಕಿದ ಮುದ್ದೆ ತಿನ್ನೋ ಕಾಲ ಬಂದಾಯ್ತು. ಕರಿ ಕಾಗೆ ಮನೆಗೆ ನುಗ್ಗಿದ್ರೆ 6 ತಿಂಗಳ ಕಾಲ ಮನೆ ಬಿಡಬೇಕು. ಈ ಅರ್ಜುನ್ ಒಳಗಡೆ ನುಗ್ಗಿದ್ರೆ ಪರ್ಮನೆಂಟ್ ಆಗಿ ಜಾಗ ಖಾಲಿ ಮಾಡಬೇಕು. ದಾಸ, ಯು ಆರ್ ಅಂಡರ್ ಅರೆಸ್ಟ್. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಈ ದಾಸ ಕೊಟ್ರೆ ವರ, ಇಟ್ರೆ ಶಾಪ. ಯಾಕ್ರೋ ನನ್ನ ಕೊಲೆಗಾರನ ಮಾಡಿಸ್ತೀರಾ? ನಾನ್ ಮಾಡಿರೋ 99 ಕೊಲೆಗೆ ಇದು ಸೇರಿ 100ನೇ ಕೊಲೆ ಆಗೋಯ್ತಲ್ರೋ. ಸ್ಟೇಷನ್ ಇಂದ ನನ್ನ ಅಡ್ಡಕ್ಕೆ ಬಂದು ನನ್ ಗುಂಡು ಬಲಿ ಆಗೋ ಅಂತ ಹೇಳಿದ್ದ. ಹೌದು, ಈ ದಾಸ ಕಟ್ಟಿರೋ ಭದ್ರವಾದ ಕೋಟೆಗೆ ಒಂದು ಪೊಲೀಸ್ ನಾಯಿ ವಾಸನೆ ಉಡ್ಕೊಂಡು ಬಂದು ನುಗ್ಗೋ ಲೆವೆಲ್ಗೆ ಒಂದ್ ಎಕಡ ಬಿಲಾಕ್ ಕೊಡ್ತಿದೆ ಅಂತಂದ್ರೆ ಆ ಎಕಡ ಯಾವ್ದು ಅಂತ ನಂಗೆ ಗೊತ್ತಾಗ್ಬೇಕ್ರೋ. ಈ ಕಾಕಿನ ಬಿಚ್ಚಿ ನನ್ ಕಾಲ್ ಮೇಲೆ ಹಾಕಿ ಈ ಬಾಡಿನ ತುಂಡಾಗಿ ಕತ್ತರಿಸ್ಬಿಟ್ಟು ನಾವು ಸಾಕಿದೀವಲ್ಲ ನಾಯಿನರಿಗಳು, ಅದಕ್ಕೆ ಹಾಕ್ಬಿಡಿ.